ಆಗಿಲ್ಲ, ನೀವು ಏನು ಹೇಳ್ತಾ ಇದ್ದೀರಾ? ನೀವು ಅವ್ರಿಗೆ ಹೋಗಿ ಓಕೆ ಪೃಥ್ವಿ ಅವರೇ, ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸೋ ಮಚ್. ಎಷ್ಟು ಸಿನಿಮಾಗಳಲ್ಲಿ ಬಿಸಿ ಇದ್ರು ಕೂಡ ಇಂತಹ ಒಂದು ಬ್ಯೂಟಿಫುಲ್ ಇನಿಷಿಯೇಟಿವ್ಗೆ ಜೊತೆಯಾಗಿದ್ದಕ್ಕಾಗಿ, ಬಿಕಾಸ್ ಮ್ಯೂಸಿಕ್ ಲವರ್ಸ್ ಆಗಿ ನಮ್ಮೆಲ್ಲರಿಗೂ ಇಂತಹ ಹಾಡುಗಳನ್ನ ಮತ್ತೆ ಮತ್ತೆ ನೋಡೋದು ಅಷ್ಟೇ ಖುಷಿ ಆಗ್ತಾ ಇರುತ್ತೆ. ಆ್ಯಂಡ್ ನೀವು ಕಣ್ಣಲ್ಲಿ ಆ್ಯಕ್ಟ್ ಮಾಡೋದಿದೆಯಲ್ಲ, ಇಟ್ಸ್ ಅ ಬ್ಯೂಟಿಫುಲ್ ಥಿಂಗ್. ಶುಭಾಶಯದ ಬಗ್ಗೆ ನಿಮ್ಮ ಎಕ್ಸ್ಪೀರಿಯನ್ಸ್. ಥ್ಯಾಂಕ್ ಯು ವೆರಿ ಮಚ್. ಮೊದಲನೇದಾಗಿ ಸರ್ ಥ್ಯಾಂಕ್ ಯು ಫಾರ್ ಗ್ರೇಸಿಂಗ್ ದ ಇವೆಂಟ್. ಸರ್ ನನಗೆ ಮೊದಲಿನ ಪರಿಚಯ ಹೇಗೆ ಅಂತ ಹೇಳಿದ್ರೆ, ನಾನು ಅವಾಗ ಆ್ಯಕ್ಟ್ ಕೂಡ ಮಾಡ್ತಾ ಇರಲಿಲ್ಲ. ಸ್ಟ್ರಗ್ಲಿಂಗ್ ಡೇಸಲ್ಲೂ ಕೂಡ ನಾನೊಬ್ಬ ಡ್ಯಾನ್ಸರ್ ಆಗಿದೆ, ಆಗಲೂ ಕೂಡ ಫೇಸ್ಬುಕ್ಕಲ್ಲಿ ನಾವು ಏನೇ ಕಳಿಸಿದ್ರು ಕೂಡ ಅದಕ್ಕೆ ರಿಪ್ಲೈ ಮಾಡ್ತಾ ಇದ್ರು, ರೆಸ್ಪಾಂಡ್ ಮಾಡ್ತಾ ಇದ್ರು. 10 ವರ್ಷದ ಹಿಂದೆ ಸರ್ಗೆ ಪ್ರಾಯಶಃ ನೆನಪಿರ್ಲಿಕ್ಕಿಲ್ಲ, ನನ್ನ ಹೆಸರು ಆವಾಗ ನಾಗರಾಜ್ ಅಂತ ಇತ್ತು. ಸೊ ನಾನು ಅಂತಲ್ಲ, ಎಲ್ರಿಗೂ ನೀವು ಆ ಥರ ಸಪೋರ್ಟ್ ಮಾಡ್ತಿದ್ರಿ ಫ್ರಮ್ ಹಾರ್ಟ್ ಅಂತ ನನಗೆ ಅನಿಸುತ್ತೆ. ಸೊ ಅದಕ್ಕೆ ನಿಜವಾಗ್ಲೂ. ಆ್ಯಂಡ್ 7 ಮಲೆಗೆ ನಾವು ನಿಮಗೆ ಶುಭಾಶಯ ಹೇಳಬೇಕು, ನೀವು ನಮಗೆ ಶುಭಾಶಯ ಹೇಳಕ್ಕೆ ಬರ್ತಾ ಇದ್ದೀರಾ. ಆ್ಯಂಡ್ ಸೋನಲ್ ಮೊಂತೇರೋ ನಾನು ಆ್ಯಕ್ಟ್ ಮಾಡಿರುವಂಥ ಮೊದಲನೇ ಸಿನಿಮಾದಲ್ಲಿ ಅವರು ನನ್ನ ಹೀರೋಯಿನ್. ಆ್ಯಂಡ್ ಅದ್ರ ನಂತರ ವೆರಿ ಗುಡ್ ಫ್ರೆಂಡ್ ಆ್ಯಂಡ್ ಫ್ಯಾಮಿಲಿ ಫ್ರೆಂಡ್. ನಾನಾಗಿರಲಿ, ನನ್ನ ವೈಫ್ ಆಗಿರಲಿ, ಎಲ್ಲರಿಗೂ ಒಂದು ರೀತಿ ಅವರ ತಾಯಿ ಮನೆ ಮಗನ ಥರ ನಮ್ಮನ್ನೆಲ್ಲ ನೋಡ್ತಾ ಇದ್ರು. ನಮ್ಮನ್ನಂತರ ನಮ್ಮ ಚಿತ್ರತಂಡ ಯಾರೇ ಆಗಿರಲಿ, ಅದೊಂಥರ ನಮಗೂ ಒಂದು ಮನೆ ಥರ ಇತ್ತು. ಸೊ ಥ್ಯಾಂಕ್ ಯು ಫಾರ್ ಕಮಿಂಗ್ ಮ್ಯಾಮ್. ಈಗ ಮ್ಯಾಮ್ ಅಂತ ಕರಿಬೇಕು. ಸಾಂಗ್ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ, ಇವರು ಕರೆಕ್ಟಾಗಿ ಪ್ರಿಪೇರ್ ಆಗಿ ಬಂದಿದ್ರು ಮಾತಾಡೋಕ್ಕೆ. ನಾನು ದೇವರೊಳಗೆ ಪ್ರಿಪೇರ್ ಆಗಿ ಬಂದಿರಲಿಲ್ಲ. ನನಗೆ ಬಹಳಷ್ಟು ಜನ ಡೈರೆಕ್ಷನ್ ಮಾಡುವಾಗ ನನ್ನ ದಿಯಾ ಡೈರೆಕ್ಟರ್ ಆಗಿರಲಿ ತರುಣ್ ಸರ್ ಕೂಡ ಹೇಳಿದ್ರು, ಯಾಕೆ ಡೈರೆಕ್ಷನ್ ಬರ್ತಾ ಇದೆಯಾ ಅಂತ. ನನಗೆ ಈಗ ಅನಿಸ್ತಾ ಇದೆ, ನಿಜವಾಗ್ಲೂ ಈಗಲೂ ಊಟನೂ ಆಗಿಲ್ಲ ಸರ್, ಎಲ್ಲ ರೆಕ್ಕೆ ಆಗಿದ್ರು ಅಂತ ಹೇಳಿ ಇವಾಗ ಅನಿಸ್ತಾ ಇದೆ ಬೇಡ ಇತ್ತು ಅಂತ. ಸಾಂಗ್ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ, ಕೆಲವೊಂದು ಸಿನಿಮಾ ಆಗಿರಲಿ, ಕೆಲವೊಂದು ತಂಡ ಆಗಿರಲಿ, ಅದ್ರ ಜೊತೆ ಅಸೋಸಿಯೇಟ್ ಆದಾಗ ನಾವು ಲಕ್ಕಿ ಅಂತ ಫೀಲ್ ಆಗ್ತೀವಿ. ಸೊ ಅದು ನನಗೆ ಈ ಒಂದು ಸಾಂಗ್ ಅಲ್ಲಿ ಫೀಲ್ ಆಗಿದೆ. ನೋಡಿದ ಮೇಲೂ ಕೂಡ ನಾಗಾರ್ಜುನ್ ಸರ್ ಜೊತೆ ತೀರಾ ಏನು ನನಗೆ ಒಡನಾಟ ಇರಲಿಲ್ಲ ಸಿನಿಮಾ ವಿಚಾರದಲ್ಲಿ. ನಮ್ದು ಏನಿದ್ರು ಕ್ರಿಕೆಟಲ್ಲಿ 2 ಸರಿ ನಾನು ಔಟ್ ಮಾಡಿದ್ದಾರೆ, ಇದರಲ್ಲಿ ಕ್ಲೀನ್ ಬೋಲ್ಡ್ ಮಾಡಿದ್ದಾರೆ. ನಿಜವಾಗ್ಲೂ ನೋಡ್ಬಿಟ್ಟು ಅದ್ಭುತವಾದ ಟೆಕ್ನಿಷಿಯನ್. ಈ ಸಾಂಗ್ ಎಷ್ಟು ನಿಮಗೆ ನೋಡಿದಾಗ ಒಂದು ಸೂದಿಂಗ್ ಫೀಲ್ ಕೊಡುತ್ತೋ, ಶೂಟ್ ಟೈಮಲ್ಲಿ ಅಷ್ಟೇ ಸೂದಿಂಗ್ ಫೀಲಿಂಗ್ ಇತ್ತು. ಎಲ್ಲರೂ ಕೂಡ ಟೆಕ್ನಿಷಿಯನ್ಸ್ ನಿಜವಾಗ್ಲೂ ಐ ರಿಯಲಿ ಫೀಲ್ ಲಕ್ಕಿ ಟು ಬಿ ಪಾರ್ಟ್ ಆಫ್ ದಿಸ್ ಟೀಮ್. ನಮ್ಮ DOP ಸರ್ ಆಗಿರಲಿ, ಎಡಿಟರ್ ರಕ್ಷಿತ್, ಅವ್ನು ನಮ್ಮೂರವನೇ. ಅವನ ಬಗ್ಗೆ ಹೇಳ್ತೀನಿ. ಅವ್ರ ತಂದೆ ನಮ್ಮೂರಲ್ಲಿ ಒಂದು ಅಂಗಡಿ ಇದೆ, ಯಾವಾಗ ಹೇಳಿದ್ರು ಅವ್ನು ಏನಾಗ್ತಾನೆ ಅಂತಿದ್ದ ಎಡಿಟರ್ ಆಗೋ ಮೊದಲು. ಬಟ್ ಈಗ ನಿಜವಾಗ್ಲೂ ಐ ಆಮ್ ರಿಯಲಿ ಪ್ರೌಡ್, ನಮ್ಮೂರ ಹುಡುಗ ಇಷ್ಟೆಲ್ಲ ಸಿನಿಮಾ ಮಾಡ್ತಾ ಇದ್ದಾನೆ. ವಿಶ್ವಾಸ್ ಸರ್, ಅದ್ಭುತವಾಗಿ ನಿಮ್ಮ ವರ್ಕ್. ಅವತ್ತು ರಫ್ ಕಟ್ ನೋಡಿದಾಗ, ಇಲ್ಲಿದ್ದೀರಾ, ರಫ್ ಕಟ್ ನೋಡಿದಾಗಲೇ ನಾನು ನಿಮ್ಗೆ ಹೇಳಿದೆ ನನಗೆ ಬಹಳ ಖುಷಿ ಆಯಿತು ಅಂತ. ಮುರುಘಾ ಸರ್, ಥ್ಯಾಂಕ್ ಯು, ತುಂಬ ಖುಷಿ ಆಯಿತು. ಆ್ಯಂಡ್ ಆ 3 ದಿನ ಇವ್ರು ಹೇಳಿದಾಗ ನನಗೂ ಕೂಡ ಇನ್ನಷ್ಟು ದಿನ ಇದ್ದಿದ್ರೆ ಚೆನ್ನಾಗಿರ್ತಿತ್ತು ಅಂತ ಅನಿಸ್ತು. ಅಷ್ಟಂತ ಒಂದು ಒಳ್ಳೆ ನಾಗಾರ್ಜುನ್ ಸರ್ ಖಂಡಿತವಾಗ್ಲೂ ಒಂದು ಒಳ್ಳೆ ನಿರ್ದೇಶಕರಾಗ್ತಾರೆ. ಆ್ಯಂಡ್ ಸರ್ ನೋಟ್ ಮಾಡಿದ್ರಲ್ಲ ಸರ್, ಇದೊಂದು ಎಕ್ಸ್ಪ್ರೆಷನ್ ಸರ್, ರಿಗ್ಗಿಲ್ದೇ ಇದ್ರು ಕೂಡ 25 ಸರಿ ನನಗೆ ಹೇಳಿದ್ರು ಆ ಒಂದು ಪಾಯಿಂಟ್ ಅಲ್ಲಿ ಹಂಗೆ ಮಾಡ್ಬೇಕು ಅಂತ. ಇಟ್ ವಾಸ್ ಕೊರಿಯೋಗ್ರಾಫ್ಡ್ ಬೈ ನಂದೇನಿಲ್ಲ, ಅವ್ರದ್ದೇ ಇದ್ದಿದ್ದು ನಾಗಾರ್ಜುನ್ ಅವ್ರದ್ದು. ಲೋಹಿತ್ ಸರ್ ಮೊದಲಿಂದ ನಂಗೆ ಪರಿಚಯ, ಒಂದು ಸಿನಿಮಾ ಅವ್ರ ಜೊತೆ ಮಾಡಬೇಕಿತ್ತು, ಮಾಡೋಕ್ಕಾಗಿಲ್ಲ. ಆವಾಗಿಂದ ಅವ್ರು ನನ್ನ ಒಳ್ಳೆ ಫ್ರೆಂಡ್, ಅದ್ಭುತವಾದ ನಿರ್ಮಾಪಕರು. ಇನ್ನಷ್ಟು ಒಳ್ಳೊಳ್ಳೆ ಸಿನಿಮಾಗಳು ಅವರಿಂದ, ಅವ್ರ ಸಂಸ್ಥೆಯಿಂದ ಬರಬೇಕು ಅನ್ನೋದು ನನ್ನ ಆಶಯ. ಆ್ಯಂಡ್ ಜಸ್ಕರನ್ ಸರ್, ನಿಮ್ಮ ಹಾಡಿನ ತುಂಬ ದೊಡ್ಡ ಫ್ಯಾನ್ ನಾನು ಮತ್ತು ನನ್ನ ವೈಫ್ ಇಬ್ಬರು ಕೂಡ. ಹೇಗೆ ಸೋನಲ್ ಫ್ಯಾನು, ನಾವು ಕೂಡ ಫ್ಯಾನೇ. ಆ್ಯಂಡ್ ವಿ ಆರ್ ರಿಯಲಿ ಲಕ್ಕಿ, ಅಂದರೆ ನಿಮ್ಮ ಒಂದು ರೆಂಡಿಷನ್ ನಮ್ಮ ಈ ಒಂದು ಹಾಡಿಗೆ ಸಿಕ್ಕಿರೋದು. ಜೋ ಸರ್, ಥ್ಯಾಂಕ್ ಯು ವೆರಿ ಮಚ್. ಅದ್ಭುತವಾದ ನಿಮ್ಮ ಸಿನಿಮಾ, ಸರ್ ಮಾಡಿರುವಂಥ ಸಿನಿಮಾನ ನಾನು ತುಂಬ ಸರಿ ನೋಡಿದ್ದೀನಿ. ಆ್ಯಂಡ್ ಅದರ ಹಾಡು ಬಗ್ಗೆ ನಾನು ಸರ್ಗೂ ಕೂಡ ಹೇಳಿದೆ. ಥ್ಯಾಂಕ್ ಯು. ಆ್ಯಂಡ್ ಎಲ್ಲ ಬಂದಿರುವಂಥ ಎಲ್ಲ ಗೆಸ್ಟ್, ಗುರು ಸರ್, ಎಲ್ರಿಗೂ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಬಂದಿರೋದಕ್ಕೆ ಎಲ್ಲರಿಗೂ ಥ್ಯಾಂಕ್ ಯು. ಆ್ಯಂಡ್ ಸರ್, ನಾಗಾರ್ಜುನ್ ಸರ್ಗೆ ಎಲ್ಲ ಅದೇ ಸರ್ ಹೇಳ್ತಾರೆ, ಎಲ್ಲ ಥ್ಯಾಂಕ್ಸ್ ಹೇಳ್ತಾರೆ ಅಂತ. ಸಿಂಧೂರ, ನಿಮಗೂ ಕೂಡ. ಆ್ಯಂಡ್ ನಾಗಾರ್ಜುನ್ ಸರ್, ಹಾರ್ಟ್ಫುಲ್ ಥ್ಯಾಂಕ್ಸ್ ನನಗೆ ಈ ಒಂದು ಹಾಡಲ್ಲಿ ಅವಕಾಶ ಕೊಟ್ಟಿರೋದಕ್ಕೆ. ಇಷ್ಟು ಚೆನ್ನಾಗಿ ನಾನು ಯಾವ ಸಿನಿಮಾದಲ್ಲೂ ಕಾಣಿಸಿಲ್ಲ. ಎಲ್ಲ ಕ್ರೆಡಿಟ್ ಟೆಕ್ನಿಷಿಯನ್ಸ್ಗೆ ಹೋಗುತ್ತೆ. ಥ್ಯಾಂಕ್ ಯು.